ಈ ವೀರ ಮಹಿಳೆ ತನ್ನ ಸ್ವಂತ ಮಗನನ್ನ ತ್ಯಾಗ ಮಾಡದೇ ಇದ್ದಿದ್ರೆ ಮಹಾರಾಣಾ ಪ್ರತಾಪ್ ಹುಟ್ಟುತ್ತಾನೆ ಇರಲಿಲ್ಲ. ಮಹಾರಾಣಾ ಪ್ರತಾಪ್ನ ತಂದೆ ಮಹಾರಾಣಾ ಉದಯ್ ಸಿಂಗ್ ಅವರ ಶೌರ್ಯದ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಆದರೆ ಅವರ ಜೀವವನ್ನ ಉಳಿಸಿದ ಪನ್ನಾಧಾಯಿ ಬಗ್ಗೆ ನಿಮಗೆ ತಿಳಿದಿದ್ಯಾ? ಮೇವಾರದ ಭವಿಷ್ಯವನ್ನ ಉಳಿಸಲು ಆಕೆ ತನ್ನ ಸ್ವಂತ ಮಗನನ್ನೇ ತ್ಯಾಗ ಮಾಡಿದ್ರು. 1528ರಲ್ಲಿ ಮಹಾನ್ ರಜಪೂತ ದೊರೆ ರಾಣಾ ಸಂಗನ ಮರಣದ ನಂತರ ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಸಂಘರ್ಷ ಪ್ರಾರಂಭವಾಯಿತು. ರಾಣಾ ಸಂಗನ ಮಗ ಉದಯ್ ಸಿಂಗ್ ತನ್ನ ತಂದೆಯ ಮರಣದ ನಂತರ ಮೇವಾರದ ಸರಿಯಾದ ಉತ್ತರಾಧಿಕಾರಿಯಾಗಿದ್ರು. ಆದರೆ ಅವರು ತನ್ನನ್ನ ತಾನು ರಕ್ಷಿಸಿಕೊಳ್ಳುವಷ್ಟು ದೊಡ್ಡವರು ಆಗಿರಲಿಲ್ಲ. 1535ರಲ್ಲಿ ಉದಯ್ ಸಿಂಗ್ ಅವರ ತಾಯಿ ರಾಣಿ ಕರ್ಣಾವತಿ ಕೂಡ ನಿಧನರಾದರು. ನಂತರ ಅವರ ಆರೈಕೆಯ ಸಂಪೂರ್ಣ ಜವಾಬ್ದಾರಿ ಅವರ ಸಾಕು ತಾಯಿ ಪನ್ನಾಧಾಯಿ ಅವರ ಮೇಲೆ ಬಿತ್ತು. ಪನ್ನಾಧಾಯಿಯು ಅವರನ್ನ ತನ್ನ ಸ್ವಂತ ಮಗನಂತೆ ಪ್ರೀತಿಸ್ತಾ ಇದ್ರು ಮತ್ತು ಮೇವಾರದಲ್ಲಿ ಹೆಚ್ಚುತ್ತಿದ್ದ ಬಿಕ್ಕಟ್ಟಿನ ನಡುವೆ ರಾಜಕುಮಾರನನ್ನ ರಕ್ಷಿಸುವ ಜವಾಬ್ದಾರಿಯು ಅವರ ಮೇಲಿತ್ತು. ರಾಣಾ ಸಂಗ ಅವರ ಮರಣದ ನಂತರ ಅವರ ಸೋದರಳಿಯ ಬನ್ವೀರ್ ಅಧಿಕಾರವನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದ. 1536ರಲ್ಲಿ ಅವನು ಆಗಿನ ಆಡಳಿತಗಾರ ವಿಕ್ರಮಾದಿತ್ಯನನ್ನ ಕೊಂದು ಮೇವಾರದ ಮೇಲೆ ಹಿಡಿತ ಸಾಧಿಸಿದ. ಆದರೆ ಉದಯ್ ಸಿಂಗ್ ಜೀವಂತವಾಗಿರುವವರೆಗೆ ತನ್ನ ಆಳ್ವಿಕೆ ಸುರಕ್ಷಿತವಾಗಿರುವುದಿಲ್ಲ ಅಂತ ಅವನಿಗೆ ತಿಳಿದಿತ್ತು. ಒಂದು ರಾತ್ರಿ ಅರಮನೆಯ ವಿಶ್ವಾಸಾರ್ಹ ಸೇವಕನೊಬ್ಬ ಪನ್ನಾಧಾಯಿ ಬಳಿ ಉದಯ್ ಸಿಂಗ್ ನನ್ನ ಕೊಲ್ಲಲು ಬನ್ವೀರ್ ಖಡ್ಗದೊಂದಿಗೆ ಬರ್ತಾ ಇದ್ದಾನೆ ಅಂತ ತಿಳಿಸಿದ. ಸಮಯ ತುಂಬಾ ಕಡಿಮೆ ಇತ್ತು. ಸೈನ್ಯವನ್ನ ಕರೆಯಲು ಸಾಧ್ಯವಾಗಲಿಲ್ಲ ಅಥವಾ ಯಾರಿಂದಲೂ ಯಾವುದೇ ಸಹಾಯವನ್ನ ಪಡೆಯಲು ಸಾಧ್ಯವಾಗಲಿಲ್ಲ. ಪನ್ನಾಧಾಯಿ ತಕ್ಷಣ ನಿರ್ಧಾರ ತೆಗೆದುಕೊಂಡ್ರು. ಮಲಗಿದ್ದ ಉದಯ್ ಸಿಂಗ್ನನ್ನ ಬುಟ್ಟಿಯಲ್ಲಿ ಬಚ್ಚಿಟ್ಟು ತನ್ನ ನಂಬಿಕಸ್ಥ ಸೇವಕರೊಂದಿಗೆ ಅರಮನೆಯಿಂದ ಹೊರಗೆ ಕಳುಹಿಸಿ ತನ್ನ ಮಗ ಚಂದನ್ನನ್ನು ಸ್ವಲ್ಪ ಸಮಯದ ಹಿಂದೆ ಉದಯ್ ಸಿಂಗ್ ಮಲಗಿದ್ದ ಅದೇ ರಾಜಮನೆತನದ ಹಾಸಿಗೆಯ ಮೇಲೆ ಮಲಗಿಸಿದ್ರು. ಕೆಲವು ಕ್ಷಣಗಳ ನಂತರ ಬನ್ವೀರ್ ಆ ಕೋಣೆಗೆ ಪ್ರವೇಶಿಸಿದ. ಹಾಸಿಗೆಯ ಮೇಲೆ ಮಲಗಿದ್ದ ಮಗುವನ್ನ ಉದಯ್ ಸಿಂಗ್ ಅಂತ ತಪ್ಪಾಗಿ ಭಾವಿಸಿ ಒಂದು ಕ್ಷಣವೂ ಹಿಂಜರಿಯದೆ ತನ್ನ ಖಡ್ಗದಿಂದ ಅವನಿಗೆ ಹೊಡೆದ. ಚಂದನ್ ತಕ್ಷಣವೇ ಕೊನೆಯುಸಿರೆಳೆದ. ಪನ್ನಾಧಾಯಿ ತನ್ನ ಮಗನ ಕೊಲೆಯನ್ನ ತನ್ನ ಕಣ್ಣೆದುರೇ ನೋಡ್ತಾ ಇದ್ಲು. ಆದರೂ ಅವಳು ಸತ್ಯವನ್ನ ಬಹಿರಂಗಪಡಿಸಲಿಲ್ಲ. ಅವಳ ಮೌನ ಉದಯ್ ಸಿಂಗ್ ಅವರ ಜೀವವನ್ನ ಉಳಿಸಿತು. ಏತನ್ಮಧ್ಯೆ ಉದಯ್ ಸಿಂಗ್ ಅವರನ್ನ ಸುರಕ್ಷಿತವಾಗಿ ಕುಂಭಲ್ಗಢ ಕೋಟೆಗೆ ಕರೆದೊಯ್ಯಲಾಯಿತು. ಮುಂದಿನ 4 ವರ್ಷಗಳ ಕಾಲ ಅವರು ಅಲ್ಲಿಯೇ ಉಳಿದುಕೊಂಡ್ರು. ಅಂತಿಮವಾಗಿ 1540ರಲ್ಲಿ ಮೇವಾರದ ನಿಷ್ಠಾವಂತ ಮುಖ್ಯಸ್ಥರು ಬನ್ವೀರ್ನನ್ನ ಸೋಲಿಸಿ ಉದಯ್ ಸಿಂಗ್ ಅವರನ್ನ ಮೇವಾರದ ಆಡಳಿತಗಾರನ ಸ್ಥಾನಕ್ಕೆ ಮರುಸ್ಥಾಪಿಸಿದ್ರು. ಪನ್ನಾಧಾಯಿಯ ತ್ಯಾಗ ಕೇವಲ ರಾಜಕುಮಾರನನ್ನ ಉಳಿಸುವುದಕ್ಕೆ ಸೀಮಿತವಾಗಿರಲಿಲ್ಲ. ಕಾಲಾನಂತರದಲ್ಲಿ ಮಹಾರಾಣಾ ಪ್ರತಾಪ್ ಉದಯ್ ಸಿಂಗ್ ಅವರ ಮಗನಾಗಿ ಜನಿಸಿದರು. ಹಾಗಾಗಿ ಆ ರಾತ್ರಿ ಪನ್ನಾಧಾಯಿ ತನ್ನ ಸ್ವಂತ ಮಗನನ್ನು ತ್ಯಾಗ ಮಾಡುವುದರೊಂದಿಗೆ ಮೇವಾರದ ಭವಿಷ್ಯವನ್ನು ಭದ್ರಪಡಿಸಿದರು. ಅದಕ್ಕಾಗಿಯೇ ಪನ್ನಾಧಾಯಿ ಅವರ ಹೆಸರು ಇಂದಿಗೂ ಮಾತೃತ್ವ, ನಿಷ್ಠೆ ಮತ್ತು ಪರಮ ತ್ಯಾಗದ ಸಂಕೇತವಾಗಿ ಪೂಜಿಸಲ್ಪಡುತ್ತದೆ.